ಯಪ್ಪ, ವಾತಾವರಣ ಎಷ್ಟು ತಂಪೈತಿ. ಏನು ಸ್ವಲ್ಪ ಹೊತ್ತಾದ್ರೆ ಸೂರ್ಯ ನೆತ್ತಿ ಮ್ಯಾಗ ಬಂದಂಗೆ ಇರ್ಬೇಕು. 8 ಗಂಟೆ ಆದ್ರೆ ಆ ಮಟ್ಟಿ ಬಿಸಿಲು ಇರ್ತೈತಿ. ಆದ್ರೆ ಅವಾಗಿನಂಗೆ ಬಿಸಿಲಿಲ್ಲ. ಅಲ್ಲ, ಆಷಾಢ ಗಾಳಿ ಬಿತ್ತಲ್ಲ, ಅಲ್ಲೇ ಇತ್ತಾಗ ಬಿಸಿಲು ಇರ್ತೈತಿ, ಇತ್ತಾಗ ಗಾಳಿನೇ ಇರ್ತೈತಿ. ಯಾವ ಜಡ್ಗಿಡ್ ಮಕ್ಕಂಡ್ಬಿಟ್ಟು ಮುಗಿತು. ಇಂಥ ಗಾಳಿಗೆ ಇನ್ನೇನಾಕತಿ? ಮಧ್ಯಾಹ್ನ ನೋಡಿದ್ರೆ ಅಂಥ ಬಿಸಿಲು, ಬೆಳಗ್ಗೆ ರಾತ್ರಿ ನೋಡಿದ್ರೆ ಚಳಿ ಚಳಿ ಆಗ್ತಿರ್ತೈತಿ. ಏನಸ್ತಿತ್ತಕ್ಕ, ಇಲ್ಲಿ ಕುಂತ್ಬಿಟ್ಟಿಯಲ್ಲ ಬೆಳಗ್ಗೆನೆ? ಕೆಲಸ ಎಲ್ಲ ಮುಗಿತೇನು? ಗಿರ್ಜಿ ಬಾರ ಇಲ್ಲೋಗ, ಇಷ್ಟೊತ್ತಿಗೆ ಎರಡು ಕೆಲಸ ಮುಗಿತವು. ಏನಿಲ್ಲ, ನಾನು ಜಳಕ ಮಾಡಿ ಹೂ ಹರ್ಕೊಂಡು ಹೋಗೋಣ ಅಂತಂದು ಬಂದೆ. ಹಂಗೆ ಸ್ವಲ್ಪ ಎಲ್ಲ ಬಿಸಿಲು ಇದ್ದಿದ್ದಿಲ್ಲಲ್ಲ, ಸ್ವಲ್ಪ ಹೊತ್ಕೊಂತ ಹೋದ್ರ ತಡೆ ಗಾಳಿ ತಂಪಾಗಿ ಬೀಸತ್ತಂದು ಹಂಗೆ ಕುತ್ಕೊಂಡು ನೋಡು. ಚಾ ಆಗಿತ್ತೇ ನಿಂದು? ಅಯ್ಯ ಇಲ್ಲೋಗ ಸೀತಕ್ಕ, ನಾನು ಇವತ್ತು ಹೆಸ್ರನಾಗಿಲ್ಲ. ರಾತ್ರಿ ಮಳೆ ಬಂದತ್ತರ, ಬೆಳಗ್ಗೆ ಸ್ವಲ್ಪ ಗಾಳಿ ಬಿಸಿತ್ತು ನೋಡು, ಹೊಸಿಗೆ ಮಕ್ಕೊಂಬಿಟ್ಟ. ನೀ ಎಚ್ಚರನಾಗಿಲ್ಲ. 7 ಗಂಟೆ 7:30 ಆಗೈತೆ ನೋಡು, ಅವಾಗ ಎಚ್ಚರಾಗೈತಿ. ಹಾಲು ಒಂದಿದ್ದಿಲ್ಲ, ಅವಾಗ ಕೆಟ್ಟ ನಮ್ಮ ಟೈಮ್ ಯಾವಾಗ ಕೆಟ್ಟಿರ್ತಾರೋ ಅವಾಗ ಹಿಂಗೆ ಎಡವಟ್ಟು ಆಗೋದು. ಹಾಲು ಯಾವಾಗಲೂ ಇರ್ತದ್ವಿ, ಇವತ್ತು ನೋಡಿದ್ರೆ ಲೇಟಾಗಿ ಎದ್ಬಿಟ್ಟೆ, ಹಾಲು ಖಾಲಿ ಆಗಿಬಿಟ್ಟು. ಅದಕ್ಕೆ ಹಾಲು ತಗೊಂಬಂದ್ರೆ ಅಂತಂದು ಹೋಗತ್ತಿದ್ದೆ. ನೀನು ಇಲ್ಲಿ ಹೊರಗೆ ಕುಂತಿದ್ದೆಲ್ಲ, ನಾನು ಯಾಕೆ ಕುಂತರ ತಡೆ ಸೀತಕ್ಕ ಮಾತಾಡ್ಸಿದ್ದು ನೋಡು. ಹೌದೇನು? ಹಾಗಾದ್ರೆ ಚಹಾ ಆಗಿಲ್ಲೇನು? ಹಾಳದು ಬಾ, ಕೊಡ್ತಾನೆ, ಬೇಕಿದ್ರೆ ಆಮೇಲೆ ನಿಧಾನಕ್ಕೆ ಹೋಗ್ತಾರಂತಿ. ಈ ನಮ್ಮ ಮನೆಗೆ ಹಾಳದು ಬಾ, ಒಂದು ಲೋಟ ಒಯ್ಬೇಕಾ ಚಹಾ ಪುರ್ತೇಕ. ಆಮೇಲೆ ಮಧ್ಯಾಹ್ನ ಮೇಲೆ ಎದಕ್ಕಾರ ಏನಾರ ಥರದ್ದು ಇರ್ತೈತಲ್ಲ ಹೋಗ್ತಾರಂತಿ. ಅದಕ್ಕಾಗಿನೇ ಏನು ಅಂಗಡಿ ಹೋಗ್ತಿ ಅಲ್ಲಿವರೆಗೂ? ಹೌದೇನು? ಚಲೋ ಆಗ್ಬಿಡಿಸತಕ್ಕ. ಒಂದು ಲೋಟ ಕೊಡು, ಮತ್ತು ಮಧ್ಯಾಹ್ನ ತರ್ತಾನಲ್ಲ, ಬೇಕಿದ್ರೆ ಹಂಗೆ ಕೊಟ್ಟು ನಾನು ಮನೆಗೆ ಒಯ್ದುಬಿಡ್ತಾನಂತೆ. ಅಯ್ಯಯ್ಯ, ಒಂದು ಲೋಟ ಹಾಲಿಗೆ ಎಷ್ಟು ಇದು ಮಾಡ್ತಾವಳು? ಯಾವಾಗಾರ ನನಗೆ ಇಲ್ದಾಗ ಕೊಡು ಅಂತ ಹೋಗು. ಅದೇ ನೀಗ ಕೊಟ್ಟು ಹೋಗ್ಬೇಕಂತೈತೆ. ಏನು ನನಗೆ ಚಾಕು ಹಿಡ್ಕೊಂಡು ನಿಲ್ಸೇನ ನಾನು ಹಾಲು ನನಗೆ ಕೊಟ್ಟು ಹೋಗವ ಅಂತಂದು? ಏನು ಮಾತಾಡ್ತೀಯೇನ? ಹೌದು, ಈಕೆ ಯಾರು ಬಾಯಿಗೆ ಬರೋಂಗಿಲ್ಲ. ಗೌರಕ್ಕೆ ಯಾಕೆ ಬಂದೇ ಇಲ್ಲ ನೋಡು. ಅಯ್ಯ, ಆಕಿ ಅವ್ರ ತಮ್ಮಗ ಏನೋ ಆರಾಮಿಲ್ಲ ಅಂತಂದು ಹೋಗ್ಯಾಳಂತ. 2-3 ದಿನ ಆಯ್ತು. ಮಾತಾಡ್ಸ್ತಿದ್ದಿಲ್ಲ ಅವರು. ಈಗೇನೋ ಭಾಳ ಏನೋ ಆರಾಮಿಲ್ಲ ಅಂತೆ, ಸೀರಿಯಸ್ ಆಗೈತಂತೆ. ಅದಕ್ಕೆ ನನಗೆ ಹೋಗ್ಬೇಕಲ್ಲ, ರೋಡ್ನಾಗ ಸಿಕ್ಕೆ ನಾನು ಹೊಲಕ್ಕೆ ಹೋಗಿದ್ನಲ್ಲ, ಒಂದು 2-3 ದಿನ ಕೆಲ್ಸಕ್ಕೆ ಹೋಗಿದ್ನಲ್ಲ, ಆವಾಗ ಇದ್ರಿಗೆ ಸಿಕ್ಕಾಗ ಅಂದ್ಲು, ಹಿಂಗೆ ಸೀತಕ್ಕಗೆ ಹೇಳ್ಬೇಕು ಅನ್ಕೊಂಡೆ, ಆಗಾಕಲ್ಲವ ಅರ್ಜೆಂಟಾಗಿ ಹೋಗ್ಬೇಕಾಗೈತಿ ಒಕ್ಕನ್ನೆ ಅಂತಂದು ಹೋದ್ಲು. ತಮ್ಮಗೇನೋ ಭಾಳ ಆರಾಮಿದ್ದಿಲ್ಲ ಅಂತೆ, ಅದಕ್ಕೆ ಹೋಗ್ಯಾಳ. ಬರ್ಬೋದು ಅನಿಸ್ತೈತಿ ಇವತ್ತು ನಾಳೆ. ಹೌದೇನು? ಏನೋ ಜಗಳ ಆಡಿ ಮಾತಾಡೋದು ಬಿಟ್ಟಿದ್ರು. ಮಾತಾಡಿದ್ ಬಿಟ್ರೇನು, ಏನೋ ಹೆಂಗೆ ಜಗಳ ಆಡಿದ್ರೇನೋ, ಯಾರೇನಂದ್ರೇನೋ, ಸಂಬಂಧ ಅನ್ನೋದೆಲ್ಲ ಬಿಟ್ಕೊಟ್ಟು ಹೋಗತ್ತೇನು. ಮತ್ತು ಅವಾಗ ಆರಾಮಿಲ್ಲ ನಾವು ಹೋಗ್ಬೇಕು, ನಮಗೆ ಆರಾಮಿಲ್ದಾಗ ಅವ್ರು ಬರ್ಬೇಕು. ಮದುವೆ ಇವೆಲ್ಲ ಇರೋದು ಯಾಕೆ? ಎಲ್ಲರೂ ಏನಾರ ಜಗಳದಾಗ ಎಲ್ಲ ಮುಂಚ್ಕೊಂಡಿರ್ತಾರ. ಜಗಳದಾಗ ಇಂಥ ಏನಾರ ಇದ್ರಾಗ ಎಲ್ಲ ಕೂಡ್ಕೊಳ್ಳಂತ ಅಂತ ಹಬ್ಬ ಹುಣ್ಣಿಮೆ ಎಲ್ಲ ಮಾಡೋದು. ಹೋಗ್ಲಿ ಬಿಡು, ಪಾಪ ಆಕಿಗೂ ಮಗಳು ಓದ್ಲು ಅನ್ನೋದಿತ್ತ. ತಮ್ಮನು ಹೆಂಗೆ ಮಾತಾಡ್ಸಿದ್ರೆ ಚೆನ್ನಾಗದಂಗೆ ಆಕತಿ. ಅವನು ಇಟ್ಬಿಟ್ಟು ತಮ್ಮನ ಅಡ್ಡಾಡ್ಕೊಂತ ಇದ್ರೆ ಆಕಿನ ಖುಷಿಯಾಗಿರ್ತಾಳೆ. ಪಾಪ ಅವರಪ್ಪ ಅಮ್ಮನಿಲ್ಲ, ಏನಿಲ್ಲ, ಇರೋದೊಬ್ಬನ ತಮ್ಮ. ಅವನು ಜಗಳ ಮಾಡಿ ಹಿಂಗೆ ಸಿಟ್ಟಾಗೇನಂದ್ರೆ ಆಕಿನ ಯಾವಾಗ ಹೇಳ್ತಿದ್ಲು, ಯಾರು ಅಣ್ಣರಿಲ್ಲ ತಮ್ಮರಿಲ್ಲ ಮಾತಾಡ್ಬೇಕಂದ್ರೆ ಅವ್ರಿದ್ದರ ಪುಣ್ಯ ಅವ ಹಂಗೆ ಹಿಂಗೆ ಅಂದು ಹೇಳ್ತಿದ್ಲು. ಹೆಂಗೆ ಈಗ ಹೋಗ್ಯಾಳಲ್ಲ ಬಿಡು, ಇನ್ಮೇಲೆಲ್ಲ ಮಾತಾಡ್ಕೊಂತ ಇದ್ರೆ ಅಷ್ಟು ಚೆನ್ನಾಗಲ್ಲ. ಲೇ ಡುಮ್ಮಿ, ನಿಮಗಂದ್ರೆ ಹೊತ್ತಿಲ್ಲ ಗೊತ್ತಿಲ್ಲ ನೋಡುವ. ಹೆಣ್ಮಕ್ಳಿಗೆ ಮಾತು ಸಿಕ್ಬಿಟ್ಟ ರಾತ್ರಿ 12 ಗಂಟೆ 1 ಗಂಟೆ 2 ಗಂಟೆನೂ ಮಾತಾಡ್ಕೊಂತ ಕುಂತ್ಬಿಡ್ತೀವಿ. ಗಂಟೆಗೆ ಚಾ ಮಾಡ್ಕೊಳ್ಬಿಟ್ಟು ಇಲ್ಲಿ ಮಾತಾಡ್ಕೊಂತ ಕುಂತಿಯಲ್ಲ. ಅಯ್ಯ ಭಾರಿ ಹಾಕ್ಬಿಡ್ರಿ. ಏನು ದಿನ ಹಿಂಗೆ ಮಾತಾಡ್ಕೊಂತ ಕುಂತಿರ್ತೇವೆ ಏನು? ಇವತ್ತಿನ ಇಲ್ಲಿ ಬಂದಿದ್ದೆ, ಈಕೇನು ಅಂಗಡಿಗೆ ಹೊಂಟದ ಅಂತ ಅದಕ್ಕೆ ಮಾತಾಡ್ತಾ ಕುಂತೀವಿ. ಏನಂಗೆ ಇವ್ರಿಗೆ ಎದ್ದು ಕೂಡಲೇ ದಿನ ಚಾನ ಮಾಡಿಕೊಟ್ಟಿಲ್ಲ ನಮ್ಗೆ ಮಾತಾಡ್ತಾರೆ ನೋಡು. ಒಂದಿನ ಲೇಟಾಗಿ ಚಾ ಕುಡ್ದು ಏನಾಗಲ್ಲ, ಹೋಗ್ರಿ. ಯಾವಾಗ್ರ ಅಲ್ಲಿ ಬಸವನ ಅಂಗಡಿ ಪುಡಿ ತಿಂದೆ ಚಾ ಕುಡಿದೆ ಅಂತೆಲ್ಲ ಹೋಗಿ ಕುಡಿ ಹೋಗ್ರಿ, ಏನಾಗಲ್ಲ ಇವತ್ತೊಂದಿನ. ನೋಡು ಗಂಡು ಒಂದು ಈಟರ್ ಮರ್ಯಾದೆ ಕೊಡ್ತಾಳೇನು? ಸೀತಕ್ಕ, ನಾನು ಅಕ್ಕೊಂತಾಗ ನೀನು ಚಾ ಮಾಡಿಕೊಡು ಗಂಡರಿಗೆ, ನಾನು ಹಾಲಲ್ಲೇ ಅಂಗಡಿಗೆ ತಗೊಂಡು ಹೋಗ್ಬಿಡ್ತೀನಿ ತಗ. ಅಯ್ಯ, ಇಲ್ಲೇ ಅದ ಒಂದು ಕೊಡ್ತಾನೆ ಅಂದಲ್ಲೇ, ಒಯ್ತಾನೆಂದು ಅಂದೆ. ಇರ್ಲಿ ಬಿಡು, ಬೇಡ. ಅಯ್ಯೋ ಗಿರ್ಜಕ್ಕರೆ, ಹಿಂಗೆ ಅಂದದಕ್ಕೆ ಏನು ಅನ್ಕರಿ, ಮತ್ತು ಹಂಗೇನು ಅನ್ಕೊಳಕ್ಕೆ ಹೋಗ್ಬೇಡ್ರಿ. ನಮ್ಮೆಲ್ಲ ಇದ್ದದ್ದು ತಮಾಷೆ ಮಾಡೋದು. ನಿಂಗೆ ಯಾವಾಗಲೂ ಬಂದು ತಮಾಷೆ ಮಾಡ್ತಿರ್ತಾನಪ್ಪ, ಮತ್ತು ನೀವೇನಿಗೆ ಅನ್ಕೋಬೇಡ್ರಿ. ಹಾಲೆಲ್ಲ ಇಸ್ಕೊಂಡು ಹೋಗ್ರಿ. ನಾನಕ್ಕೆ ಹಿಂಗೆ ತಮಾಷೆ ಮಾಡಿ ಹೇಳ್ಬೇಕಂದ್ರೆ ನಾನು ಬೆಳಗ್ಗೆ ಚಾನ ಕುಡಿಯೋಂಗಿಲ್ಲ. ಇದು ಬೆಳಗ್ಗೆ ಚಾ ಮಾಡ್ಕೊಡಲ್ರಿ. ನಾನು ದಿನ ಬಸವರ ಅಂಗಡಿಗೆ ಹೋಗಿ ಚಾ ಕುಡಿತೀನಿ. ಸರಿ ಅಣ್ಣರಿ, ಎಷ್ಟದಿರಲ್ಲ ಚಾನ ಮಾಡ್ಕೊಡೋಲ್ಲ ಅಂತಿರಲ್ಲ. ಇಪ್ಪಟ್ಟು ಎದ್ದು ಕೂಡಲೇ ಅದು ಹೆಂಗೆ ಚಾ ಕುಡಿತಾರೆ ಏನು ಅಂತ ನಾನು ನೋಡ್ತೇನೆ. ಹೋಗ್ರಿ, ಅಲ್ಲೇ ಕುಡಿ ಹೋಗ್ರಿ. ಹೋಗಲೇ ಹೋಗು, ನಿನ್ನ ಚಾ ಯಾರಿಗೆ ಬೇಕು? ಆ ಬಸಮ್ಮನ ಹೋಟ್ಲಕ್ಕೆ ಚಾ ಎಂಥ ಮಸ್ತ್ ಇರ್ತದೆ ಗೊತ್ತೇನು? ಅಮೃತ ಇದ್ದಂಗೆ ಇರ್ತೈತಿ. ನೀನು ಮಾಡ್ತೀಯಲ್ಲ, ಕತ್ತಿ ಹುಚ್ಚಿಯಾಗಿರ್ತೈತಿ. ಏನು ಕತ್ತಿ ಹುಚ್ಚಿಯಾಗಿರ್ತೈತೆ? ಅದ ಕತ್ತಿ ಹುಚ್ಚಿನ ಮತ್ತೆ 8 ಸರಿ ಮಾಡೋದಂದು ಮಾಡ್ಕೊಂಡು ಕುಡಿತೀರಿ. ಬರೀ ಇನ್ಮೇಲೆ ನಿಮಗೆ ಚಾರ ಕಾಣ್ತೀರ ಒಂದು ಸೇರಿ ಆದ್ರೆ ನನಗೆ, ನಾನು ನನ್ನ ಮಗಳದ್ದು ಅವಾಗ ಮಾಡ್ಕೊತಿದ್ದೆ, ನನಗೆ ಅಷ್ಟ ಮಾಡ್ಕೊಂತ ನೋಡ್ರಿ. ಅಲ್ಲೇ ಇದ್ರಾಗಿದ್ರು ಕೊಡೋಂಗಿಲ್ಲ, ಅಲ್ಲೇ ಕುಡ್ಕೊಂಬರ್ಬೇಕು ಎಷ್ಟೊತ್ತಿದ್ರು ನೀವು. ಏ ಗಿಡ್ಡಿ ಡುಮ್ಮಿ, ಸುಮ್ಮನೆ ಸಿಟ್ಟಕ್ಕಿಯ ನೀನಂತೂ ತಮಾಷೆ ಮಾಡಿದ್ದು. ನಾನು ಹಂಗೆ ಇಲ್ಲಪ್ಪ, ಆ ಬಸಮ್ಮನ ಹೋಟ್ಲಕ್ಕೆ ಚಾ ಒಂದು ಈಟು ಸರಿನೇ ಇರೋಂಗಿಲ್ಲ. ನೀನು ಮಾಡ್ದೆ
ಮಸ್ತ್ ಇರ್ತದೆ ಗೊತ್ತೇನು. ನಾನು ಹಂಗೆ ಅಂದೆಪ್ಪ. ಈಗ ಸುಮ್ಮನೆ ನಿನಗೆ ಯಾಕೆ ತೊಂದರೆ ಕೊಡೋದು ಬೆಳಿಗ್ಗೆ ಅಂತಂದು ಅಲ್ಲಿ ಹೋಗಿ ಕುಡಿತಿರ್ತೀನಿ. ಮಧ್ಯಾಹ್ನ ಅವಾಗ ಇವಾಗೆಲ್ಲ ಮತ್ತೆ ಇಲ್ಲ ಮನೆಗೆ ಕುಡಿಯೋಲ್ಲೇನು ಚೆನ್ನಾಗಿರ್ತೈತಿ ನೀನು ಮಾಡೋದು. ನಾನು ತಮಾಷೆ ಮಾಡಿದೆ, ಮತ್ತು ನೀನು ಹಂಗೇನು ತಿಳ್ಕೊಳಕ್ಕೆ ಹೋಗ್ಬೇಡ. ನಿಂತ್ಕೋರಿ ಏ ಸೀತಕ್ಕ ಅಣ್ಣಾರು ಭಾಳ ತಮಾಷೆ ಮಾಡ್ತಾರವ. ಅವ್ರ ಮನೆಯಾಗಿದ್ರೆ ನಿನಗೆ ಟೈಮ್ ಗೊತ್ತಾಗಲ್ಲ ಏನೋದಲ್ಲ. ಗೆಜ್ಜಿನ ತಮಾಷೆ ಅನಿಸ್ತಿ. ಒಂದ್ಸರಿ ತಲೆ ತಿಂತಾರಂದ್ರೆ ಹೇಳಬಾರ್ದು. ನೋಡೋರಿಗೆಲ್ಲ ತಮಾಷೆ, ಕೇಳೋರಿಗೆ ತಮಾಷೆ, ಅನುಭವಿಸ್ತರಿಗೆ ಗೊತ್ತಲ್ಲವ. ಒಂದೊಂದ್ಸರಿ ತಮಾಷೆ ಯಾವಾಗ ಮಾಡ್ಬೇಕು. ನಮಗೆ ಕೆಲಸ ಇದ್ದಾಗ ಅದಿದ್ದಾಗ ಮಾಡಕ್ಕೆ ಬರ್ತಾರೆ, ಸಿಟ್ಟು ಬಂದಿರ್ತೈತಿ, ಬೈಸ್ಕೊಂಡು ಹೋಗ್ತಾರ, ಬೈತಿರ್ದೇನ ಸುಮ್ಮನೆ ಹೋಗ್ಬಿಡ್ತಾರೆ ಮತ್ತೆ. ಸರಿ ಬಾರವ, ನಿನಗೂ ಟೈಮ್ ಆಗತ್ತೇನ, ಹಾಲು ಕೊಡ್ತೀನಿ. ಇವು ಗಿಡ ಎಷ್ಟು ಚೆನ್ನಾಗಿ ಬಿಟ್ಟು ನೋಡ. ಅವಾಗ ಸ್ವಲ್ಪ ಒಣಗ್ದಂಗೆ ಆಗಿತ್ತಿದ್ದು ಗಿಡ, ಮತ್ತೆ ಹೂವು ಬಿಡಾಕತ್ತದ ನೋಡು. ನಾನು ಆವಾಗ ಇವಾಗ ಹೋಗಕ್ಕೆ ನೋಡ್ಕೊಂಡು ಹೋಗಿದ್ನೆಲ್ಲ ಹೂವು ಬಿಡ್ತಿದ್ದಿಲ್ಲ. ಈಗ ಎಷ್ಟು ಒಂದು 10-15 ಹೂವು ಬಿಟ್ಟು ನೋಡಲ್ಲ. ಹೂನ ಎಲ್ಲ ಭಾಳದಂಗಾಗಿತ್ತು. ನಾನು ಮತ್ತೆ ಇವರು ನಿಮ್ಮ ಅಣ್ಣರು ಅಲ್ಲಿ ಇದಕ್ಕೆ ಹೋಗಾರಲ್ಲ ಪ್ಯಾಟಿಗೆ, ಅಲ್ಲಿಗೆ ಹೋದಾಗ ಗೊಬ್ಬರದ ಅಂಗಡಿ ಪಕ್ಕಕ್ಕೆ ಐತೆ. ಸ್ವಲ್ಪ ಗಿಡಕ್ಕೆ ಹಾಕೋದು ಅದು ಇದು ಯಾವ್ದಾರು ಚೆನ್ನಾಗಿರೋ ಗೊಬ್ಬರ ತಂದಿರ್ತಾರೆ. ಯಾವಾಗ ಹೋದ್ರೆ ಸ್ವಲ್ಪ ಅದು ಅತ್ತಾಗಿತ್ತ, ಸ್ವಲ್ಪ ಉದುರಿಸಿರ್ತಾನೆ. ನಾನು ಅದಕ್ಕೆ ಸ್ವಲ್ಪ ಚೆನ್ನಾಗಿ ಬೆಳೆದದ್ದು ನೋಡಿದ್ದು. ಹೌದೇನು? ಅದಕ್ಕೆ ಚೆನ್ನಾಗೈತಿ. ಗೊಬ್ಬರ ಹಾಕಿದ್ರೆ ಗಿಡ ಬೆಳಿಲ್ದಂಗೆ ಇರ್ತವೇನು? ಹೂ ಬೇಕಾದ್ರೆ ಹರ್ಕೊಂಡು ಹೋಗ. ಯಾವಾಗಾದ್ರೂ ಪೂಜೆಗೆ ಇಲ್ಲ ಅಂತಿರ್ತೀಯಲ್ಲ. ಇಲ್ಲಿ ನಮ್ಮೂರಾಗ ಎಲ್ಲಿ ಬರ್ತಾವೆ ಹೂ ಮಾರಕ್ಕೆ? ಅಲ್ಲಿ ಇಲ್ಲಿ ಪೇಟೆ ಗಿಟಕ್ಕಾದ್ರೆ ಮಾರ್ಕೊಂತ ಹೋಗ್ತಾರಪ್ಪ. ಇಲ್ಲಿ ಮಾರೋದು ಕಮ್ಮಿ ಹೂವು. ನಮಗೆ ಬೇಕಾದಾಗ ಬರೋಂಗಿಲ್ಲ, ಯಾವಾಗ ಬೇಕು ಅವಾಗ ಬರ್ತಾವೆ. ಯಾವಾಗಾದ್ರೂ ಬೇಕಾದ್ರೆ ಹರ್ಕೊಂಡು ಹೋಗು. ಅಲ್ಲಿ ಆ ಕಡೆ ಮುಂದೊಂದು ಗಿಡ ಐತಲ್ಲ, ಬಿಳೆ ಹೂವಿಂದ ಐತಿ, ಗುಲಾಬಿ ಹೂವಿಂದ ಐತಿ. ಅದ್ರಾಗ ಬೇಕಾದ್ರೆ ಹರ್ಕೊಂತಾನಂತೆ. ಹಾಂ ಸರಿ ಸೀತಕ್ಕ, ಬಾ ಹಾಲು ಕೊಡ್ತೇನೆ. ಮತ್ತು ನಿಮ್ಮ ಮತ್ತೆ ಚಾ ಮಾಡ್ಕೊಡುವಂತಿಲ್ಲ ಅಂದ್ರೆ ಓದಕ್ಕೆ ಹತ್ಲಾಗ ಓದ್ಲಂದು ಬಲ್ಲೆ ಬಾಯಿ ಮಣಿಯಿಂದ ಕುಂತು ಬಿಡ್ತಾಳ. ಸೀತಕ್ಕ ನಮ್ಮ ಮತ್ತೆ ಬಗ್ಗೆ ಎಲ್ಲ ತಿಳ್ಕೊಂಬಿಟ್ಟಾಳ. ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ನಿಮಗೊಂದು ಖುಷಿ ವಿಷಯ ಹೇಳಬೇಕಂದ್ರೆ, ನನಗೆ 400 ಸಬ್ಸ್ಕ್ರೈಬರ್ ಆಗಿದರೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಿದ್ರೆ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್. ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ವಿಡಿಯೋ ಹಾಕಿಲ್ಲ ಅಂತಂದು ಭಾಳ ಜನ ಮೆಸೇಜ್ ಮಾಡ್ತಿದ್ದಾರೆ. ಸಾರಿ, ಮೇಲೆ ಕಂಟಿನ್ಯೂ ವಿಡಿಯೋ ಹಾಕೋಕ್ಕೆ ನಾನು ಟ್ರೈ ಮಾಡ್ತೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.